ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಚಂದನ್ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪ ಅಂದರೆ 369 ಟೆಕ್ನಿಕ್ ಯೂಸ್ ಮಾಡಿದ್ರೆ ಉಪಯೋಗ ಆಗುತ್ತಾ ಆಗಲ್ವಾ? ಸೊ 3 ಇಯರ್ಸಿಂದ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಬುಕ್ಸಲ್ಲಿ ಇಲ್ಲ ಯಾವ್ದಾದ್ರು ಟ್ರೈನಿಂಗ್ಸಲ್ಲಿ ನೋಡ್ತಾನೇ ಇದ್ದೆ. ನಾವೇನಾದರೂ ಒಂದು ವಿಷಸ್ನ ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ಸಂಜೆ 9 ಸಲ ಕಂಟಿನ್ಯೂಯಸ್ ಆಗಿ 121 ಡೇಸ್ ಆರ್ 90 ಡೇಸ್ 45 ಡೇಸ್ ಈ ಥರ ಕಂಟಿನ್ಯೂ ಮಾಡಿದ್ರೆ ಅದು ಈಡೇರುತ್ತೆ ಅಂತ. ತುಂಬ ಅಂದರೆ 3 ಇಯರ್ಸಿಂದ ಸಾಲ ಒಂದಿರೋದು 2, ಎರಡಿರೋದು 3 ಅಂದರೆ ವಿಡಿಯೋ ನೋಡೋದು, ಸಾಲ ಕಡಿಮೆ ಮಾಡೋದು ಹೇಗೆ ಅಂತ ಹಂಗೆ ಅಲ್ಲಿ ಇಲ್ಲಿ ಸರ್ಚ್ ಮಾಡೋದು, ಸುಮ್ಮನೆ ಆಗೋದು. ಇದನ್ನು 3 ಇಯರ್ಸಿಂದ ನೋಡ್ತಾ ಇದ್ದೆ, ಬಟ್ ಅಪ್ಲೈ ಮಾಡಿರಲಿಲ್ಲ. ಸೊ ಇವತ್ತಿಂದ ಅಪ್ಲೈ ಮಾಡಿ ನೋಡೋಣ, ಏನಾದರೂ ಬೆನಿಫಿಟ್ ಆಗುತ್ತಾ ಆಗಲ್ವಾ ಅಂತ. ಸೊ ಸಾಲ ನಮ್ಮದು 3 ಇಯರ್ಸ್ಗಿಂತ ಮುಂಚೆ ಐ ಥಿಂಕ್ 1 or 2 ಲ್ಯಾಕ್ ಇತ್ತೇನೋ ಅಷ್ಟೇ. ಅದನ್ನು ಕಡಿಮೆ ಮಾಡಬೇಕು ಅಂತ ಹೋಗಿ ಒಂದಿರೋದು 2 ಆಗಿ, 2 ಇರೋದು 3 ಆಗಿ, 3 ಇರೋದು 4 ಆಗಿ, ಇವಾಗ ಟೋಟಲ್ 35 ಲ್ಯಾಕ್ಸ್ ಸಾಲ ಇದೆ. ಸೊ ಆ ಸಾಲಗಳನ್ನ ಪ್ರತಿಯೊಂದನ್ನು ಲೀಸ್ಟ್ ಮಾಡಿಬಿಟ್ಟಿದ್ದೀನಿ. ಟೋಟಲ್ 35 ಲ್ಯಾಕ್ಸ್ ಸಾಲ ಇದೆ. ಅಂದರೆ ಈ 35 ಲ್ಯಾಕ್ಸ್ ಪೂರ್ತಿ ಸಾಲ ತೀರಿಸಿದ್ರೆ, ಅಂದರೆ ಇದರಲ್ಲಿ ಯಾವ್ಯಾವ ಥರ ಸಾಲ ಲೀಸ್ಟ್ ಮಾಡಿದ್ನಿ ಅಂದರೆ, ಬ್ಯಾಂಕ್ ಲೋನು, ಸಂಘದ್ದು, ಫ್ರೆಂಡ್ ಹತ್ರ ಇಸ್ಕೊಂಡಿರೋದು, ಇಲ್ಲ ಬೇರೆ ಯಾರ ಹತ್ರನೂ ಈಸ್ಕೊಂಡು ಅವ್ರು ಕೇಳ್ದಲೇ ಬಿಟ್ಬಿಟ್ಟಿದ್ದು, ನಾನು ವಾಪಸ್ ಕೊಡ್ದಲೇ ಇರೋದು, ತುಂಬ ಅಂದರೆ ಸಣ್ಣ ಪುಟ್ಟ ನಾನೆಲ್ಲಾದರೂ ಪ್ರತಿಯೊಂದನ್ನು ಲೀಸ್ಟ್ ಮಾಡಿದ್ನಿ. ಈ 35 ಲ್ಯಾಕ್ಸ್ ಸಾಲ ತೀರಿದ್ರೆ ಐ ಥಿಂಕ್ ಓವರಾಲ್ ನಂದು ಯಾರ ಋಣನೂ ನನ್ನ ಮೇಲೆ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಲೀಸ್ಟ್ ಮಾಡಿದ್ದೀನಿ ಈ 35 ಲ್ಯಾಕ್ಸ್ ಸಾಲ ತೀರಿದ್ರೆ. ಸೊ ಈ 369 ಟೆಕ್ನಿಕ್ನ ಫಾಲೋ ಮಾಡೋಣ ಒಂದು 90 ಡೇಸ್ ಅಂತ ಇವತ್ತಿಂದ, ಅಂದರೆ ಏಪ್ರಿಲ್ 24ಇಂದ ಏಪ್ರಿಲ್ 22 ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ 90 ಡೇಸ್ ಕಂಟಿನ್ಯೂಯಸ್ ಆಗಿ ಬೆಳಗ್ಗೆ 3 ಟೈಮ್, ಮಧ್ಯಾಹ್ನ 3 ಟೈಮ್, ಸಂಜೆ 9 ಸಲ ಬರೆದು ನೋಡ್ತೀನಿ ರಿಸಲ್ಟ್ ಏನಾಗುತ್ತೆ ಅಂತ. ನಿಮಗೆ ಕರೆಕ್ಟಾಗಿ ಇವತ್ತಿಂದ 90 ಡೇಸ್ಗೆ ತಿಳಿಸ್ತೀನಿ. ಸೊ ನಾನು ಏನಂತ ಬರಿತಾ ಇದ್ದೀನಿ ಅಂದರೆ, ನನ್ನ ಸಂಪೂರ್ಣ ನಾನು ಸಾಲ ಮುಕ್ತನಾಗಿದ್ದೇನೆ ಮತ್ತು ಆರ್ಥಿಕವಾಗಿ ಸ್ವತಂತ್ರನಾಗಿದ್ದೇನೆ. ಇದು ಒಂದೇ ವಿಷಸ್ನ ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ಸಂಜೆ 9 ಸಲ ಬರಿತಾ ಇದ್ದೀನಿ. 369 ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ತುಂಬ ಡೀಪಾಗಿ ತಿಳ್ಕೊಂಡಿಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಜಸ್ಟ್ ಇವತ್ತಿಂದ ಬರೆಯೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ಜಸ್ಟ್ ರಿಸಲ್ಟ್ ಅಂದರೆ ಇವತ್ತಿನಿಂದ ಶುರು ಮಾಡ್ತಾಯಿದ್ದೀನಿ, ರಿಸಲ್ಟ್ನ ಅಪ್ಲೋಡ್ ಮಾಡ್ತೀನಿ ಅನ್ನೋ ರೀಸನಿಗೆ ಮಾತ್ರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನನಗೂ ಏನೂ ಜಾಸ್ತಿ ಗೊತ್ತಿಲ್ಲ. ಸ್ವಲ್ಪ 369 ಬಗ್ಗೆ ಸ್ವಲ್ಪ ಡೀಪಾಗಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಮಾಡ್ತಾಯಿರೋ ಉದ್ದೇಶ ಇಷ್ಟೇ. ಜಸ್ಟ್ ನಾನು ಶುರು ಮಾಡ್ತಾಯಿದ್ದೀನಿ, ರಿಸಲ್ಟ್ನ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. 3 ಮಂತ್ಸ್ ಕಂಪ್ಲೀಟ್ ಮಾಡ್ತೀನಿ, ಏನಾಗುತ್ತೆ ನೋಡುವ ರಿಸಲ್ಟ್. 35 ಲ್ಯಾಕ್ಸ್ ಇರೋದು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ನೋಡೋಣ. ಅಂದರೆ ಇಲ್ಲಿವರೆಗೂ ನಾನು ಯಾವುದೂ ಟೆಕ್ನಿಕ್ ಅಪ್ಲೈ ಮಾಡಿಲ್ಲ, ಬಟ್ ಕಡಿಮೆ ಅಂತೂ ಆಗಿಲ್ಲ, ಜಾಸ್ತಿ ಆಗ್ತಾನೇ ಬರ್ತಿದೆ. ನೋಡೋಣ, ಇದನ್ನು ಶುರು ಮಾಡ್ತಾಯಿದ್ದೀನಿ. ವರ್ಕ್ ಆಗಂಗಿದ್ರೆ ಕಡಿಮೆ ಆಗಬೇಕು. 35ಇಂದ ಅದು 1 ಲ್ಯಾಕ್ ಕಡಿಮೆ ಆದ್ರೂ ಕಡಿಮೆ ಆದಂಗೆ, 10 ಲ್ಯಾಕ್ ಕಡಿಮೆ ಆದ್ರೂ ಕಡಿಮೆ ಆದಂಗೆ 3 ಮಂತ್ಸಲ್ಲಿ ಏನಾದರೂ ಬದಲಾವಣೆ ಕಾಣಬೇಕು. ಒಟ್ಟಿನಲ್ಲಿ ಕಡಿಮೆ ಆಗಬೇಕು, ಜಾಸ್ತಿ ಅಂತೂ ಆಗಬಾರ್ದು. ಸೊ ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ, ನೋಡುವ. ನನಗೇನಾದರೂ ರಿಸಲ್ಟ್ ಬರ್ತಂದ್ರೆ ನಿಮ್ಗೆ ಹೇಳ್ತೀನಿ. ಸಾಲ ಮಾಡಿರೋರು ತುಂಬ ಜನ ಇದ್ದೀರಾ, ಸಾಲ ತೀರ್ಸೋದು ಹೇಗೆ ಅಂತ ಎಲ್ಲ ಕಡೆ ಸಿಕ್ಕಿದ ಕಡೆ ಎಲ್ಲ ಸರ್ಚ್ ಮಾಡ್ತಾಯಿದ್ದೀರಾ. ಇದೇನಾದರೂ ಇನ್ ಕೇಸ್ ನನಗೆ ಉಪಯೋಗ ಆಯಿತು ಅಂದರೆ ನಿಮಗೆ ಹೇಳ್ತೀನಿ, ನೀವು ಮಾಡಿರಂತೆ. ಸೊ ಮುಂದಿನ ವಿಡಿಯೋದಲ್ಲಿ ಈ 369 ಸಂಪೂರ್ಣ ವಿವರ ಮತ್ತು ನಾನು ಸಾಲ ತೀರ್ಸೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಎಷ್ಟು ಥರ ಇನ್ಕಮ್ಮು ಪ್ರತಿಯೊಂದನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.